SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲ ಜನ ಮೆಚ್ಕೊಂಡಿದ್ದಾರೆ, ಹೊಗಳ್ತಾ ಇದ್ದಾರೆ. ನನಗದು ತುಂಬ ಸಂತೋಷ ಇದೆ. ಎಲ್ಲ ಅರಸಿ ಆಶೀರ್ವದಿಸಿದ್ದಕ್ಕೆ ಭಾಳ ಸಂತೋಷ. ಒಂದು ಕಾದಂಬರಿ ಆಧಾರಿತ ಚಿತ್ರ ತಂದಿದ್ದೀವಿ, ಒಂದು ಕೌಟುಂಬಿಕ ಚಿತ್ರ. ಹಾಗಾಗಿ ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾವನ್ನು ಪ್ರೋತ್ಸಾಹಿಸಿ ಮತ್ತು ಯಶಸ್ಸುಗೊಳಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸಬರು ತಂಡ ತುಂಬ ಕನಸುಗಳು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಇಲ್ಲಿ ನಮ್ಮ ಜೊತೆ ನೋಡಿದಂಥ ಆಡಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ವೃತ್ತಿ ಜೀವನದ ಆರಂಭದಲ್ಲೇ ಇಂಥ ಒಂದು ಒಳ್ಳೆ ಪಾತ್ರ ಸಿಕ್ಕಿರೋದು ತುಂಬ ಖುಷಿ ಇದೆ. ಇದು ಕಾದಂಬರಿ ಆಧಾರಿತ ಚಿತ್ರ. ಅಂದರೆ ನೀವು ಎಲ್ಲ ಬಂದು ಈ ಸಿನಿಮಾನ ಗೆಲ್ಲಿಸಿದ್ರೆ ನಮ್ಮ ನಟರಿಗೂ ಇನ್ನೊಂದಷ್ಟು ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ಸ್ಗೂ ಇನ್ನೊಂದಷ್ಟು ಕೆಲಸ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಒಂದು ಪರಮ್ ಸರ್ ಜೊತೆ ಹೌದು ಹೌದು ಪರಮ್ ಸರ್ ಜೊತೆ ಕೆಲಸ ಮಾಡಿದಂಥ ಅನುಭವ ತುಂಬ ಖುಷಿ ಇದೆ. ಸಾಕಷ್ಟು ತಿಳ್ಕೊಂಡಿರುವಂಥ ವ್ಯಕ್ತಿ ಅವರು. ಇನ್ನಷ್ಟು ಒಳ್ಳೆ ಸದಾಭಿವೃದ್ಧಿಯ ಚಿತ್ರಗಳನ್ನ ಮಾಡಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಇದೆ ಸರ್. ಹೌದು ರಿಲೀಸ್ ಮಾಡಿದ್ದಾರೆ. ಹೌದು, ಅಂದರೆ ಒಂದು ಕತೆಗೆ ಜೀವ ಬರಬೇಕು ಅಂದರೆ ನಿರ್ಮಾಣ ಭಾಳ ಮುಖ್ಯ. ಆ ವಿಷಯದಲ್ಲಿ ಗಂಗಣ್ಣ ಅದು ಇಂಥ ಒಂದು ಕಥೆನ ತಗೊಂಡು ಅದನ್ನು ನಿರ್ಮಾಣ ಮಾಡಿರೋದು ತುಂಬ ದೊಡ್ಡ ವಿಷಯ. ಅದು ಹೊಸಬ್ರನ್ನೆಲ್ಲ ಇಟ್ಕೊಂಡು. ಸೊ ಅವ್ರಿಗೂ ಒಳ್ಳೆಯದಾಗಲಿ, ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಅವ್ರ ಬ್ಯಾನರ್ ಕಡೆಯಿಂದ ಬರಲಿ. ಥ್ಯಾಂಕ್ ಯು. ರಿಲೀಸ್ ಆಗಿದೆ, ಏನು ಹೇಳ್ತೀವಿ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ನಮಗೆ ಆಸೆ ಆಯಿತು, ಇವಾಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ. ಕೊನೆಗೂ ಇವತ್ತು ರಿಲೀಸ್ ಆಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಫೀಡ್ಬ್ಯಾಕ್ ಕೊಟ್ಟಾಗ ನಿಜವಾಗ್ಲೂ ನಾವು ಮಾಡಿದ್ದಕ್ಕೂ ತೃಪ್ತಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ನಮ್ಮಂಥ ಕಲಾವಿದರಿಗೆ ಬೆಳೆಸಿ ಆದಷ್ಟು ಜನ ಸಿನಿಮಾನ ನೋಡಿ ಹೇಳಿ ಎಲ್ರಿಗೂ ಸಿನಿಮಾ ಬಂದು ನೋಡಿ ಅಂತ. ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಪ್ರತಿಯೊಂದು ವಿಚಾರದಲ್ಲೂ. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಕಾದಂಬರಿ ಆಧಾರಿತ. ಸೊ ಅದೇನಾದ್ರು ಓದಿದ್ರೆ ಮುಂಚೆ ಕತೆ ಬಗ್ಗೆ ಕತೆ ಬಗ್ಗೆ ಹೇಳಿದ್ರು, ನಾನು ಮುಂಚೆ ಓದಿರಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ನೋಡ್ಕೊಂಡು ಮಾಡಿರೋದು. ಓಕೆ ಸರ್. ಸೊ ಇದು ಕತೆ ಆ್ಯಕ್ಚುಲಿ ಕಾದಂಬರಿ ಆಧಾರಿತ. ಸೊ ಇದು ಹೇಗೆ ಸಿಕ್ತು, ಏನು ಕತೆ ಅದ್ರ ಬಗ್ಗೆ ಚಿಕ್ಕ? ಇದು ಮುಂಚೆ ಇವ್ರದ್ದೇ ಕಥೆಗಳು 2 ಸಿನಿಮಾ ಆಗಿತ್ತು, ರಾಮನ ಸವಾರಿ ಮತ್ತು ನಲ್ಲಿಯಲ್ಲಿ ನೀರು ಬಂತು. ಇದು ಮತ್ತೆ ಮಳೆ ಹುಯ್ಯುತ್ತಿದೆ ಅನ್ನೋದು ಒಂದು ಒಳ್ಳೆಯ ಕತೆ. ಈ ಕಥೆಯನ್ನು ನಾವು ಮಾಡಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡು ಭಾಳಷ್ಟು ಕಲಾವಿದರಿಗೆ ಹೇಳಿದ್ದು. ಅದು ಕಾಲ ಹೀಗೆ ಕೂಡ ಬಂತು. ಜಯವರು ಈ ಪಾತ್ರವನ್ನು, ರಂಗನಾಥ್ ಪಾತ್ರವನ್ನು ಜಯವರು ಮಾಡಿದ್ರು. ನರಹರಿ ಪಾತ್ರವನ್ನು ನಮ್ಮ ಯುವ ನಾಯಕ ನಟ ನಿರ್ಮಾಪಕರ ಮಗ ಲಿಖಿತ್ ಅವ್ರು ಮಾಡಿದ್ರು. ಇನ್ನು ಕಸ್ತೂರಿ ಪಾತ್ರಕ್ಕೆ ಯಾರು ಬೇಕು ಅಂತ ಹುಡುಕುವಾಗ ನಮಗೆ ಸಿಕ್ಕಿದ್ದು ಸುಲಕ್ಷಾ ಕೈರಾ ಅವರು. ಅವರು ಆ ಸಮಯದಲ್ಲಿ ಅಕ್ಕ ಮಹಾದೇವಿ ಸಿನಿಮಾವನ್ನು ಮುಗಿಸಿದ್ರು. ಹಾಗಾಗಿ ಅವರ ಅಭಿನಯ ವಿದ್ಯಾ ಗಣೇಶಲ್ಲಿ ನೋಡಿದ್ದು, ಭಾಳ ಚೆನ್ನಾಗಿ ಅಭಿನಯಿಸಿದರು. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಸಜೆಸ್ಟ್ ಮಾಡಿದ್ರು, ಅಫ್ಜಲ್ ಸರ್ ಅವರು ಮತ್ತು ನವೀನ್ ಅವರು. ಹಾಗಾಗಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಭಾಳ ಸಂತೋಷ ಆಯಿತು. ಅವರು ಕೂಡ ಕಸ್ತೂರಿ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಅಭಿನಯಿಸುವ ಮೂಲಕ ಅವ್ರ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಇಡೀ ಸಿನಿಮಾನ ಮಳೆನಲ್ಲೇ ಶೂಟ್ ಮಾಡಿದ್ರು, ಹೇಗಿತ್ತು ಆ ಚಾಲೆಂಜ್? ಅದೊಂಥರ ಚಾಲೆಂಜಿಂಗ್ ಆಗಿತ್ತು ಭಾಳ. ಪ್ರತಿದಿನವೂ ಶೂಟಿಂಗ್ನಲ್ಲಿ ಮಳೆನೇ, ನಾವು ಬಿಸಿಲು ನೋಡಿದ್ದೇ ಕಮ್ಮಿ ಅಂತ ಹೇಳ್ಬೋದು. ಪ್ರಯತ್ನದಲ್ಲಿದ್ದಾಗ ಎಲ್ಲ ಕಲಾವಿದರ ಪ್ರೋತ್ಸಾಹ ಸಹಕಾರ ಮತ್ತು ಅಲ್ಲಿನ ಗ್ರಾಮೀಣ ಪ್ರದೇಶದ ಜನರು ಭಾಳ ಸಹಕಾರ ಕೊಟ್ಟರು. ಹಾಗಾಗಿ ಇದೊಂದು ವಿಶೇಷ ಅನುಭವ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಿ, ಅದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ರೆ? ಸಾರಿ, ಅದಕ್ಕೇನು ತಯಾರಿ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಡೈರೆಕ್ಟರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಸರ್ ತಾಯಿ ಪಾತ್ರಕ್ಕಂತೂ ತೋರಿಸ್ತಾ ಇದ್ದೀರಾ, ಬಿಳಿ ಕೂದಲು ಎಲ್ಲೂ ತೋರಿಸ್ಬೇಡಿ ಅಂತ. ಸೊ ಅದನ್ನು ಅಚ್ಚುಕಟ್ಟಾಗಿ ನನಗೆ ತೋರಿಸಿದ್ದಾರೆ. ಖುಷಿ. ನೀವು ಅಷ್ಟೇ, ಆ ಪಾತ್ರ ಆ್ಯಕ್ಚುಲಿ ವಿಶೇಷವಾಗಿದೆ. ಕಾಡುತ್ತೆ ಥಿಯೇಟರ್ ಬಂದಮೇಲೆ. ಹೌದು. ಅಂದರೆ ಸರ್, ಇದು ಈ ಪಾತ್ರ ಹೇಳ್ದಾಗ್ಲೇ ನನಗೆ ಒಂದು ಕಡೆ ಭಯನೂ ಇತ್ತು. ಏನಕ್ಕಂದರೆ ಇದು 2 ಶೇಡಲ್ಲಿ ಬರುತ್ತೆ, ಯಾವ ರೀತಿ ಕ್ಯಾರಿ ಮಾಡೋದು ಏನು ಅಂತ. ಅಂದರೆ ತುಂಬ ಥಾಟ್ ಪ್ರೋಸೆಸ್ ಇದೆ ಸರ್ ಅವನ. ಅಂದರೆ 2 ಕಾಲಘಟ್ಟದಲ್ಲಿ ಬರೋ ಪಾತ್ರ ಆಗಿರೋದ್ರಿಂದ, ಒಂದು 25 ಮತ್ತು ಇನ್ನೊಂದು 50 ವರ್ಷದ ಪಾತ್ರ ಆಗಿರೋದ್ರಿಂದ ಅವನ ಆಲೋಚನೆಯಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಈಗ ಕೆ ಸದಾಶಿವರ ಕೃತಿ ತೊಗೊಂಡ್ರೆ ಅದಿರೋದೇ 12 ಪೇಜು. ಅದನ್ನು ನಾವು ಚಿತ್ರಕಥೆ ಮಾಡ್ಕೊಂಡು ಮಾಡ್ತಾ ಇರೋದು. ನಾನು ಹೀಗೆ ಡೈರೆಕ್ಷನ್ ಟೀಮ್ ಜೊತೆ ಕೂತ್ಕೊಂಡು ಆ ಸಬ್ಟೆಕ್ಸ್ಟ್ ಏನು ಬರೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಮಾಡ್ತಾ ಅದು ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಫೈನಲಿ ಆಡಿಯನ್ಸ್ಗೆ ಅದೇ ಹೊಸಬರನ್ನ ಎಂಕರೇಜ್ ಮಾಡಿ
ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಕತೆ ಇರುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಈಗಾಗಲೇ ನೋಡಿರೋರು ಇನ್ನಷ್ಟು ಜನಕ್ಕೆ ಹೇಳಿ ಬಂದು ಆಶೀರ್ವಾದ. ಕೂಸು ಮತ್ತೆ ಮುಂಗಾರು ಈ ಸಮ್ಮರಲ್ಲಿ ರಿಲೀಸ್ ಮಾಡಿದ್ದೀವಿ, ಎಲ್ಲ ಒಳ್ಳೆ ರಿಪೋರ್ಟ್ ಬಂದಿದೆ. ಹೇಗಿದೆ? ಖುಷಿ ಆಗ್ತಾಯಿದೆ, ತುಂಬ 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 ಖುಷಿ ಆಗ್ತಾಯಿದೆ. ಮೊದಲನೇ ಪಿಕ್ಚರು ಅಂದರೆ ಅವನಿಗೆ ಬೇಸಿಕ್ ಇಲ್ಲ, ಆದ್ರೂ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ, ಚೆನ್ನಾಗಿ ಮಾಡಿದ್ದಾನೆ. ಎಲ್ಲರೂ ಬಂದು ನೋಡಬೇಕು, ಆರೈಸ್ಬೇಕು ಅಂತ ಆಸೆ. ಮೇಡಮ್, ನಿಮ್ಮ ಸಿನಿಮಾ ಪ್ರೊಡಕ್ಷನ್ ವಸ್ತು ರಿಲೀಸ್ ಆಗಿದೆ. ಹಾಂ, ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಹೊಸಬ್ರೆಲ್ಲ ಸೇರಿಕೊಂಡು ಕಾದಂಬರಿ ಆಧಾರಿತ ಮೂವಿನ ಮಾಡಿದ್ದೀವಿ. ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಮೂವಿಗಳು ಬರೋದೇ ಅಪರೂಪ. ಹಾಗಾಗಿ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗಿಯೂ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ ನಮ್ಮನ್ನು ಎಲ್ಲರೂ ಬೆಳೆಸ್ಬೇಕು. ಪಾತ್ರ ಮಾಡಿದ್ರಲ್ಲ ಮೇಡಮ್? ಹಾಂ, ಖಂಡಿತ. ಹಾಂ, ಲೆಕ್ಚರರ್ ಪಾತ್ರ ಮಾಡಿದ್ದೀನಿ ಸರ್. ಶೃಂಗೇರಿನಲ್ಲಿ ಸರ್. ಪೂರ್ತಿ ಸಿನಿಮಾ ಶೃಂಗೇರಿ, ಹರಿಹರ, ಕೊಪ್ಪ ಅಲ್ಲೇ ಸುತ್ತಮುತ್ತ ಮಾಡಿದ್ರಿ ಸರ್. ನೀವೇ ನೋಡಿದ್ರಲ್ಲ, ಬರೀ ಹೀರೋಗೆ ಹೊಡೆಯೋದಷ್ಟು ಇದ್ದಿದ್ದಲ್ಲಿ. ಸೊ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂತಂದರೆ ಅದು ಮಳೆ ಸೀನ್ ಇದ್ದಲ್ವಾ. ನಾನು ತುಂಬ ಎಂಜಾಯ್ ಮಾಡಿದ್ದಂದರೆ ಮಳೆ ಸೀನ್ ಸರ್. ಸೊ ಹಾಗೆ ಹೀರೋಗೆ ಹೊಡೆದಿರೋದು, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಈ ಸಿನಿಮಾನ ನಾನು ಎಂಜಾಯ್ ಮಾಡಿರೋದು ಮಳೆ ಇದ್ದಿದ್ದಕ್ಕೆ ಮಾತ್ರ. ಸೊ ಅದರಿಂದನೇ ಈ ಸಿನಿಮಾಗೊಂದು ಕಳೆ ಇರೋದು. ಸೊ ಅದಕ್ಕೆ ಅದಿಷ್ಟ ನನಗೆ. ಸರ್, ಇಡೀ ಸಿನಿಮಾ ನಿಮ್ಮ ಸುತ್ತಲೇ ಸುತ್ತುತ್ತೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರೆ ಹೇಗಿದೆ? ಫಸ್ಟ್ ಸಿನಿಮಾ ಆದರೂ ನನಗೆ ಟ್ರೈನಿಂಗ್ ಕೊಟ್ಟು ನನ್ನ ಟ್ರೈನರ್ ಗುರುಗಳಾದಂಥ ಚಂದ್ರಶೇಖರ್ ರೆಡ್ಡಿ ಅವರು, ಆ್ಯಕ್ಟಿಂಗ್ನ ಗುರುಗಳವರು. ಆಮೇಲೆ ನಾನು ಫಸ್ಟ್ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿರೋದು. ಸೊ ಜನ ಬಂದು ನೋಡಿ ಆರೈಸಬೇಕು ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಅಷ್ಟೊಂದು ಲೀಲಾ ಜಾಗವ್ ಮಾಡಿದಲ್ಲ, ಆ್ಯಕ್ಟಿಂಗ್ ಕ್ಲಾಸ್ಗೆ ಏನಾದ್ರು ಹೋಗಿದ್ರಾ? ಅದೇ ಅವರೇ ಚಂದ್ರಶೇಖರ್ ಸರ್ದು ಅವ್ರು ಕೆಲಸ ಮಾಡ್ತಾರೆ, ಅಲ್ಲಿ ಅವ್ರು ನನ್ನ ಆ್ಯಕ್ಟಿಂಗ್ ಹೇಳ್ಕೊಟ್ರು. ಆಮೇಲೆ ನನಗೆ ಮೂವೀಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದರಿಂದ ನಾನು ಮೂವೀಸ್ ನೋಡಿ ಇದರಿಂದ ಇದು ಮಾಡಿದ್ದೀನಿ. ನಿಮ್ಮನ್ನೇ ಆ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಹೇಗೆ ಅನಿಸ್ತು? ಒಂಥರ ಖುಷಿ ಆಗ್ತಿದೆ. ನಾ ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟಿಂಗ್ ಮಾಡಬಲ್ಲೆ ಅಂತ. ಒಂಥರ ಖುಷಿ ಆಗ್ತಿದೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಅಮ್ಮನೇ ಸಾಥ್ ಕೊಟ್ಟಿದ್ದಾರೆ. ಅಪ್ಪನ ಬಗ್ಗೆ ಹೇಳ್ತೀನಿ. ಅಪ್ಪ ಅಮ್ಮನ ಕನಸಿದು. ಸೊ ಅವ್ರ ಕನಸು ಹಾಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀನಿ? ಅದೇ ನಮ್ಮ ಅಕ್ಕ ಹೇಳ್ದಂಗೆ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳು ಬರೋದು ತುಂಬ ಕಮ್ಮಿ. ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ, ನೋಡಿ ಆರೈಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಕಾದಂಬರಿ ಆಧಾರಿತ ಸಿನಿಮಾ ಚೆನ್ನಾಗಿದೆ, ಲವ್ ಸ್ಟೋರಿ, ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ, ನೋಡ್ಬೋದು. ನಿಮಗೇನು ಇಷ್ಟ ಸಿನಿಮಾ? ಕತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಸರ್, ಮತ್ತೆ ಮಳೆ ಹುಯ್ಯುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ತುಂಬ ಅತ್ಯುತ್ತಮವಾದ ಚಿತ್ರ, ಸಾಂಸಾರಿಕವಾದ ಚಿತ್ರ ಅಂತ ನೇರವಾಗಿ ಹೇಳ್ಬೋದು. ಈಗ ಬರೋ ಎಲ್ಲ ಅಬ್ರ ಸಿನಿಮಾಗಳಲ್ಲಿ ಇದು ತುಂಬ ಡೀಸೆಂಟ್ ಆಗಿದೆ, ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಪರಮ್ ಗುಬ್ಬಿ ಅವರ ನಿರ್ದೇಶನ, ಆಯಾ ಪಾತ್ರಗಳ ಆಯ್ಕೆ ಕೂಡ ತುಂಬ ಚೆನ್ನಾಗಿದೆ. 2 ಹಾಡಿದೆ, ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟ್ ಆಗಿದೆ. ಎಲ್ಲರೂ ಕೂತ್ಕೊಂಡು ನೋಡಲೇಬೇಕಾಗಿರೋ ಚಿತ್ರ. ಎಲ್ಲರೂ ನೋಡಿ ಕನ್ನಡ ಚಿತ್ರಗಳನ್ನು ಶುಭ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ದೀನಿ ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮಗೇನು ಇಷ್ಟ ಸರ್ ಸಿನಿಮಾ? ಬ್ಯೂಟಿಫುಲ್ ಲವ್ ಸ್ಟೋರಿ, ಅದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ನಾನು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಮಸ್ತೆ. ಹೌದು, ನಾನೊಂದು ಗ್ರೂಪ್ ಸೀನ್ ಮಾಡಿದ್ದೀನಿ. ಬಿಗ್ ಸ್ಕ್ರೀನ್ಗೆ ನಂದಿದು ಮೊದಲನೇ ಎಂಟ್ರಿ. ಕತೆ ಇತ್ತೀಚೆಗೆ ಕಾದಂಬರಿ ಆಧಾರಿತವಾದಂಥ ಚಿತ್ರಗಳು ಬರ್ತಾರೆ ತುಂಬ ಕಡಿಮೆ. ಅದರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಭರಾಟೆ ಗಲಾಟೆ ಇರುವಂಥ ಮೂವೀಸಲ್ಲಿ ಇದು ಒಂಥರ ಸೈಲೆಂಟ್ ಆಗಿರುವಂಥದ್ದು ಮತ್ತು ಸದಭಿರುಚಿ ಉಳ್ಳಂತಹ ಚಿತ್ರ ಅಂತ ನನಗನ್ಸುತ್ತೆ. ಹೊಸ ಥರ ಫೀಲಿಂಗ್ ಕೊಡುತ್ತೆ ಜನಕ್ಕೆ. ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಹರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಳ್ಳೆ ಮಲೆನಾಡು ಪರಿಸರದಲ್ಲಿ ತೆಗೆದಿದ್ದಾರೆ. ಮತ್ತು ಯಾರ್ಯಾರೆಲ್ಲ ಆ್ಯಕ್ಟ್ರೆಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಂತೂ ಕರೆಕ್ಟು. ಈಗ ಹೀರೋ ನೋಡೋದಕ್ಕೆ ತುಂಬ ಒಂಥರ
ಮಾತಾಡೋದೇ ಇಲ್ವೇನೋ ಅನ್ನೋ ಥರ ಇದ್ದಾರೆ. ಬಟ್ ಅವರಲ್ಲಿ ತುಂಬ ಖಡಕ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಒಂದು ಪಾಯಿಂಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಲೋ ಆಗೋಯ್ತು ಮೂವಿ ಅಷ್ಟೇ. ಅಷ್ಟು ಬಿಟ್ಟರೆ ಬಾಕಿ ಎಲ್ಲ ಮೂವಿ ಓಕೆ ಚೆನ್ನಾಗಿದೆ. ಕಾದಂಬರಿ ಅದು ಆ ಥರದ್ದು ಏನು ಡೈಲಾಗ್ಸ್ ಇದೆ ಅದೇ ಮಾಡಿರೋದ್ರಿಂದ, ಆ ಕಾಲಘಟ್ಟದ್ದು ಮಾಡಿರೋದ್ರಿಂದ ಅದು ಅದೇ ಥರ ಬರುತ್ತೆ ಮೂವಿ. ಓಕೆ ಚೆನ್ನಾಗಿದೆ. ಇಟ್ಸ್ ಓಕೆ, ಥ್ಯಾಂಕ್ಸ್. ಚೆನ್ನಾಗಿದೆ, ಚೆನ್ನಾಗಿದೆ ಆ್ಯಕ್ಟಿಂಗ್. ಮಲೆನಾಡಲ್ವಾ, ಎಷ್ಟಾದರೂ ಚೆನ್ನಾಗಿದೆ. ನಿಮ್ಗೇನು ಕರೆಕ್ಟ್ ಆಯ್ತು? ಸಾರಿ, ನಿಮ್ಗೇನು ಕರೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ? ಹಳೆ ಕಾಲದ್ದು ನಮ್ಮೂರು ಮಲೆನಾಡು, ನೇಚರೇ ಕನೆಕ್ಟೆಡ್. ಮೂವಿ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಆಸಮಾಗಿದೆ. ಎಲ್ಲರೂ ಬಂದು ನೋಡಿ. ನಾರ್ಮಲ್ ಮೂವಿಗಿಂತ ಕಥೆ ಆಧಾರಿತ ಮೂವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಫ್ಯಾಮಿಲಿ ಎಲ್ಲ ಕೂತು ನೋಡ್ಬೋದು. ಫಸ್ಟ್ ಹಾಫು ತುಂಬ ಚೆನ್ನಾಗಿ ಬಂದಿದೆ, ಸೆಕೆಂಡ್ ಹಾಫ್ ಅಂತೂ ಇನ್ನೂ ಸೂಪರಾಗಿದೆ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಬನ್ನಿ ಮೇಡಮ್. ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಕಾದಂಬರಿ ಆಧಾರಿತ ಮೂವಿ, ತುಂಬ ಖುಷಿ ಆಗುತ್ತೆ. ಇವಾಗ ಯಾವುದೂ ಆ ಥರ ಬರ್ತಿರಲಿಲ್ಲ. ಸೊ ನಂಗೆ ಸದಾಶಿವ ಅವರ ಸ್ಟೋರಿ ನಾನು ಓದ್ತಾ ಇದ್ದೆ. ಸೊ ತುಂಬ ಖುಷಿಯಾಗಿದೆ, ಒಳ್ಳೆ ಸ್ಟೋರಿ ತೆಗೆದಿದ್ದಾರೆ. ಆಲ್ ದ ಬೆಸ್ಟ್. ಮತ್ತೆ ಮಳೆ ಹೋಯ್ತಿದೆ, ಎಲ್ಲರೂ ನೋಡಿ ಖುಷಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಫಿಲಮ್, ಎಲ್ಲ ಹೊಸಬ್ರು ಚೆನ್ನಾಗೈತೆ ಪಿಕ್ಚರ್, ನೋಡ್ಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ. ಹೊಸಬ್ರನ್ನ ಬೆಳೆಸೋಕೆ ಪ್ರೋತ್ಸಾಹ ಮಾಡಿ ಇಷ್ಟೇ ಹೇಳೋದು. ಫಿಲಮ್ ಮಾತ್ರ ಭಾಳ ಸೂಪರಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಅಂದರೆ ಇದು ಕಾದಂಬರಿ ಆಧಾರಿತ ಆಗಿದೆ. ಆ್ಯಂಡ್ ಆಲ್ಸೋ ಈಗಿನ ಜನ್ರೇಷನ್ ಈ ಥರ ಮೂವೀಸ್ ನೋಡಿದ್ರೆ ಲವ್ ಬಗ್ಗೆ ಆಗಲಿ ಎಲ್ಲ ಕಡೆ ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಥಿಯೇಟರಿಗೆ ಅಂತ ಕೇಳ್ಕೊತೀನಿ. ಅಂದರೆ 2 ಜನ್ರೇಷನ್ ಆಫ್ ಲವ್ ತೋರಿಸಿದ್ದಾರೆ. ಸೊ 2 ಜನ್ರೇಷನ್ ಲವ್ ಕೂಡ ಯಾವ ಥರ ಇದೆ ಆ್ಯಂಡ್ ಲವ್ ಅನ್ನೋದು ನೆವರ್ ಎಂಡಿಂಗ್ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಚೆನ್ನಾಗಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.